Dear students, welcome back to Shumurti Academy classes. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಬ್ಲೂಪ್ರಿಂಟ್ ಅನಾಲಿಸಿಸ್ ಪ್ಲಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಎಕನಾಮಿಕ್ಸ್, ಅಕೌಂಟೆನ್ಸಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಬ್ಲೂಪ್ರಿಂಟ್ ಅನಾಲಿಸಿಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ಚೆಕ್ ಮಾಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಓದಿ ಕೇವಲ 6 ಚಾಪ್ಟರ್ಸ್ ಅಥವಾ 7 ಚಾಪ್ಟರ್ಸ್ನ ಓದಿ ಔಟ್ ಆಫ್ ಔಟ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ. ನಿಮಗೆ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರು 120 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ನೀವು 80 ಮಾರ್ಕ್ಸಿಗೆ ಬರಿಬೇಕಾಗತ್ತೆ. ಸೊ ಪಾರ್ಟ್ ಎನಲ್ಲಿ ಬಂದು ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಹಾಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 20 ಮಾರ್ಕ್ಸು, 20 ಕ್ವಶನ್ನು. ಇದರಲ್ಲಿ ಪಾರ್ಟ್ ಎನಲ್ಲಿ ಎಲ್ಲ ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ ಇದು 2 ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ. ಇದರಲ್ಲಿ 10 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 6 ಕ್ವಶನ್ನ ನೀವು ಬರಿಬೇಕು. ಸೊ 6 ಕ್ವಶನ್ನಿಗೆ 12 ಮಾರ್ಕ್ಸು. ಓಕೆನಾ. ಇಲ್ಲಿ 4 ಕ್ವಶನ್ನು ನಿಮಗೆ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಇನ್ನು ಪಾರ್ಟ್ ಸಿಗೆ ಬಂದರೆ ನಿಮಗೆ ಇದು 4 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 10 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 6 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ 6 4s 24 ಮಾರ್ಕ್ಸ್ ಈ ಒಂದು ಪಾರ್ಟ್ ಸಿಗೆ ಇಟ್ಟಿದ್ದಾರೆ. ಇನ್ನು ಪಾರ್ಟ್ ಡಿ ಬಂದರೆ ಇದು 8 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇಲ್ಲಿ 5 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 3 ಕ್ವಶನ್ನ ಅಟೆಂಡ್ ಮಾಡಿದರೆ 24 ಮಾರ್ಕ್ಸ್ ಬರುತ್ತೆ. ಇವಾಗ ಚಾಪ್ಟರ್ ವೈಸು ನಾವು ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಕನ್ನಡ ಮೀಡಿಯಮ್ ಅವರು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ, ಈ ಒಂದು ಚಾಪ್ಟರ್ಗೆ ಟೋಟಲ್ 12 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. MCQs ಇಂದ 2 ಕ್ವಶನ್ ಬರುತ್ತೆ. ಅದರಲ್ಲಿ 2 ಕ್ವಶನಲ್ಲಿ 1 ಕ್ವಶನ್ನು ಆರ್ಟ್ ಕ್ವಶನ್ ಆಗಿರುತ್ತೆ. ಅಂದರೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಇನ್ನು 2 ಮಾರ್ಕ್ದು 1 ಕ್ವಶನ್ ಹಾಗೆ 8 ಮಾರ್ಕ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಚಾಪ್ಟರ್ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು. ಈ ಒಂದು ಚಾಪ್ಟರಿಂದ ಅಗೇನ್ MCQ 2 ಕ್ವಶನ್ ಬರ್ತಿದೆ. ಈ 2 ಕ್ವಶನಲ್ಲಿ 1 ಕ್ವಶನ್ ಆರ್ಟ್ ಕ್ವಶನ್ ಆಗಿರುತ್ತೆ. ಹಾಗೆ 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್. 3 ಬ್ಲೂಪ್ರಿಂಟಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಮಗೆ. ನೆಕ್ಸ್ಟ್ ಚಾಪ್ಟರ್ 3ಗೆ ಬಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರ. MCQಸಿಂದ 1 ಕ್ವಶನ್ ಬರ್ತಾ ಇದೆ. 4 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್. 2 ಬ್ಲೂಪ್ರಿಂಟಲ್ಲಿ ಆರ್ಟ್ ಕ್ವಶನ್ನ ಕೇಳ್ತಾ ಇದ್ದಾರೆ 4 ಮಾರ್ಕ್ಸಿಗೆ. ಟೋಟಲ್ 9 ಮಾರ್ಕ್ಸ್ ಇದೆ. ಸೊ ಇಲ್ಲಿ MCQs ಅಂತ ಅಂದರೆ ನಿಮಗೆ ಅದು 1 ಮಾರ್ಕ್ಸ್ ಸೆಷನಲ್ಲಿ ಅದು ನಿಮಗೆ ಆ ಚಾಪ್ಟರಿಂದ ಮ್ಯಾಚ್ ದ ಫಾಲೋಯಿಂಗ್ ಆಗ್ಬೋದು, MCQs ಆಗ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗ್ಬೋದು, ಅಥವಾ 1 ಮಾರ್ಕ್ದು ಆಗ್ಬೋದು. ಅಲ್ಲಿ ನಿಮ್ಮ ಬ್ಲೂಪ್ರಿಂಟಲ್ಲಿ ಜಸ್ಟ್ MCQ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅದನ್ನು ಪಾರ್ಟ್ ಎ ಆಗಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 1 ಮಾರ್ಕ್ದು 2 ಕ್ವಶನ್. ಈ 2 ಕ್ವಶನಲ್ಲಿ 1 ಆರ್ಟ್ ಕ್ವಶನ್ ಬರುತ್ತೆ. ಆರ್ಟ್ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಷ್ಟೇ. 2 ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತ ಹೇಳಿ. ಓಕೆನಾ. ಇನ್ನು 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು ಅಗೇನ್ ಇಲ್ಲಿ ಆರ್ಟ್ ಕ್ವಶನ್ ಬರ್ತಾ ಇದೆ. ಟೋಟಲ್ 8 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಆರ್ಗನೈಸಿಂಗ್, ಸಂಘಟಿಸುವಿಕೆ. ಈ ಒಂದು ಚಾಪ್ಟರಿಂದ 12 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 8 ಮಾರ್ಕ್ದು 1 ಕ್ವಶನ್. ಓಕೆನಾ. ಸ್ಟಾಫಿಂಗಲ್ಲಿ ನಿಮಗೆ 16 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್, 8 ಮಾರ್ಕ್ದು 1 ಕ್ವಶನ್. ಟೋಟಲ್ 16 ಮಾರ್ಕ್ಸ್ ಆಯಿತು. ಇನ್ನು ಡೈರೆಕ್ಟಿಂಗ್ ಆರ್ ನಿರ್ದೇಶಿಸುವಿಕೆ 12 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 8 ಮಾರ್ಕ್ದು 1 ಕ್ವಶನ್. ಕಂಟ್ರೋಲಿಂಗ್ ಆರ್ ನಿಯಂತ್ರಿಸುವಿಕೆ, ಈ ಒಂದು ಚಾಪ್ಟರಲ್ಲಿ 7 ಮಾರ್ಕ್ಸು ಅಲೋಕೇಟ್ ಮಾಡಿದ್ದಾರೆ. 1 ಮಾರ್ಕ್ದು 1 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಸೊ 1 ಮಾರ್ಕ್ದು 2 ಕ್ವಶನ್ನು, 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್. ಮಾರ್ಕೆಟಿಂಗಲ್ಲಿ 3 ಕ್ವಶನ್, 1 ಮಾರ್ಕ್ದು 3 ಕ್ವಶನು. ಅದರಲ್ಲಿ 1 ಆರ್ಟ್ ಕ್ವಶನ್ ಬರುತ್ತೆ. 2 ಮಾರ್ಕ್ದು 1, 4 ಮಾರ್ಕ್ದು 2, 8 ಮಾರ್ಕ್ದು 1 ಕ್ವಶನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್, ಈ ಒಂದು ಚಾಪ್ಟರ್ಗೆ 7 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಸೊ ಇವಾಗ 11 ಚಾಪ್ಟರಲ್ಲಿ ನೀವು 6 ಚಾಪ್ಟರ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಸೊ ಯಾವ್ಯಾವ ಚಾಪ್ಟರು? ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಓದಿ, ಸ್ಟಾಫಿಂಗ್ ಓದಿ, ಮಾರ್ಕೆಟಿಂಗ್ ಓದಿ, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಮೊದಲು ಈ
6 ಚಾಪ್ಟರ್ಸ್ ಏನಿದೆ ಫಸ್ಟು ಚೆನ್ನಾಗಿ ತರೋ ಆಗಿ ಯಾವುದೇ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಈ ಒಂದು ಚಾಪ್ಟರಲ್ಲಿ ಯಾವುದೇ ಕ್ವಶನ್ ಕೇಳಿದರೂ ಅಟೆಂಡ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಫಸ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಟೈಮ್ ಉಳಿತು ಅಂತಂದರೆ ಇನ್ನು ಯಾವುದಾದ್ರೂ 2 ಚಾಪ್ಟರ್ಸ್ನ ಎಕ್ಸ್ಟ್ರಾ ಓದಿ ಇಟ್ಕೊಳ್ಳಿ. ಐ ಹೋಪ್ ಯಾವ ರೀತಿಯಾಗಿ ಓದಬೇಕು ಅನ್ನೋ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಸಿಕ್ತು. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ನ್ಯೂ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋಸ್ ಎಲ್ಲ ನಿಮಗೆ ಫೈನಲ್ ಎಕ್ಸಾಮ್ಗಾಗಿರ್ಬೋದು, ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಿರ್ಬೋದು ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ? ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡು, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಯಾವ ವೀಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಥ್ಯಾಂಕ್ ಯು.